ಹೇಳ್ರಿ, ಏನೋ ಫೋನ್ ಮಾಡಿದೀರಾ? ಸರ್ KR ಸರ್. ಹಾ ಹೇಳಿ. ಸರ್ ಗಾಡಿ ಒಂದು ಟಚ್ ಆಗಿತ್ತು ಸರ್, ನಾ ಗ್ರೂಪ್ ಅಲ್ಲಿ ಇಲ್ಲ ಹೊಸದಾಗಿ. ಬ್ರದರ್ ನೋಡ್ರಿ, ಗ್ರೂಪ್ ಅಲ್ಲಿ ಇದ್ರೆ ಗಾಡಿ ಟಚ್ ಆದ್ರೆ ಗಾಡಿ ಫೋಟೋಗಳು ಹಾಕಿ, ಲೊಕೇಶನ್ ಹಾಕಿ, ಸರ್ ಗಾಡಿ ಹಿಂಗ್ ಟಚ್ ಆಗಿದೆ, ಈ ಜಾಗದಲ್ಲಿ ಹಿಂಗ್ ಆಗಿದೆ, ಈ ತರ ಪ್ರಾಬ್ಲಮ್ ಆಗಿದೆ, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ 10 ಜನ ಅಪ್ಡೇಟ್ ಕೊಡ್ತಾರೆ. ಇಲ್ಲ ನಾವು ಕೇಳಿಸ್ಕೊಂಡ್ರೆ ಅಪ್ಡೇಟ್ ಮಾಡ್ತೀವಿ. ಈಗ ನೋಡಿ, ನೀವು ಫೋನ್ ಮಾಡಿದೀರಾ, ನಾನು ಎತ್ತಿಲ್ಲ, ನಾನು ಏನ್ರ ಬಿಸಿ ಇದೇನೋ ಗೊತ್ತಿರಲ್ಲ. ಅದೇ ನಿಜ ಸರ್. ಅಲ್ವಾ? ಅದೇ ಗ್ರೂಪ್ ಅಲ್ಲಿ ಇರ್ಲಿಲ್ಲ, ನಾನು ಅದಕ್ಕೋಸ್ಕರ ನಂಬರ್ ಕೊಟ್ರು ನಮ್ ಫ್ರೆಂಡ್, ಅದಕ್ಕೆ ಕಾಲ್ ಮಾಡಿದ್ವಿ. ಅಲ್ಲ, ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ನಾನು ಓಪನ್ ಅಪ್ ಆಗಿ ಬಿಟ್ಟಿರೋದ್ರಿಂದ ಒಬ್ರಲ್ಲ ಒಬ್ರು ತಗೊಂಡ್ ಮಾಡ್ತಾ ಇರ್ತಾರೆ. ನಾವು ಅವ್ರಿಗೆಲ್ಲ ಹೇಳೋದ್ ಒಂದೇ ಮಾತು, ಈಗ ಈ ವೃತ್ತಿಲಿ ನಾವು ತೊಡ್ಕೊಂಡಿದೀವಿ ಅಂದಾಗ ಸಮಸ್ಯೆ ಯಾವ ಸಂದರ್ಭದಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಆ ಗ್ರೂಪ್ ಗಳಲ್ಲಿ ನಾವ್ ಇದ್ಬಿಡ್ಬೇಕು. ಆ ಸಮಸ್ಯೆ ಬಂದಾಗ ಅಪ್ಡೇಟ್ ಕೊಟ್ಟಾಗ ಒಬ್ರಲ್ಲ ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ. ಇದನ್ನ ನೀವುಗಳು ಯಾರು ಅಳವಡಿಸ್ಕೊಳಲ್ಲ. ನೀವ್ ಏನೋ ಸಮಸ್ಯೆ ಆದಾಗ, ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ಹುಡುಕ್ತೀರ, ನಮ್ಗೆ ಅದೇ ಬೇಜಾರು. ಸಾರಿ ಅಲ್ರಿ, ನಿಮ್ ರೆಸ್ಪಾನ್ಸಿಬಿಲಿಟಿ ರೀ ಅದು. ಈಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಕಾರ್ ತಗಂತೀರಾ, ಇಲ್ಲ ಗೂಡ್ಸ್ ಗಾಡಿ ತಗಂತೀರಾ, ಇಲ್ಲ ಆಟೋ ತಗಂತೀರಾ. ಯಾಕೆ? ಲೈಸೆನ್ಸ್ ಮಾಡ್ಸ್ಕೊಂಡಿದೀನಿರಪ್ಪ, ದುಡಿಬೇಕು ಅಂತ. ಈಗ ಗಾಡಿಗಳು ತಗೊಂಡಾದ್ಮೇಲೆ ಯಾವ್ದಾದ್ರು ಕಂಪ್ನಿ ಹುಡುಕ್ತೀರಾ, ಇಲ್ಲ ಓಲಾ ಊಬರ್ ಈ ತರ ಯಾವ ಆಪ್ ಇದಾವೋ ಅವನ್ ಹುಡುಕ್ತೀರಾ. ಯಾಕೆ? ಇರಪ್ಪ ಗಾಡಿ ತಗೊಂಡಿದೀನಿ, DL ಐತೆ, ದುಡಿಮೆ ಮಾಡ್ಬೇಕು ಅಂತ. ಹಂಗೆ ನಮ್ಗೆ ತೊಂದ್ರೆ ಆಯ್ತು ಅಂದಾಗ, ಇರಪ್ಪ ನಮ್ದು ರೆಸ್ಪಾನ್ಸಿಬಿಲಿಟಿ ಯಾವ್ದಾದ್ರು ಒಂದ್ ಸಂಘಟನೆಯಲ್ಲಿ ಇರೋಣ ಅನ್ನೋ ತರ ಇರ್ಬೇಕು. ನಿಮ್ಗೆ ಆ ಸಂಘಟನೆಯಲ್ಲಿ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ವಾ, ಸಂಘಟನೆಯಲ್ಲಿ ನಿಮ್ಗೇನು ಅನುಕೂಲ ಆಗ್ತಾ ಇಲ್ವಾ, ಬೇಡ ಆ ಸಂಘಟನೆ ಇಲ್ಲ ಅಂದ್ರೆ ಇನ್ಯಾವ ಸಂಘಟನೆ ಇದ್ರೆ ಬೆಸ್ಟ್ ಅಂತ ಇನ್ನೊಂದ್ ಸಂಘಟನೆ ಹುಡ್ಕೊಂಡು ಹೋಗ್ತಾ ಇರ್ಬೇಕು. ಇದು ನಿಮ್ ಕಾಳಜಿ ರೀ ಇದು. ಹೇಳಿ, ಏನ್ ವಿಷಯ ಹೇಳಿ. ನಾನು ಯಾರೇ ಫೋನ್ ಮಾಡೋರು ಅಷ್ಟೇ, ಮೆಂಬರ್ ಅಂತ ಕೇಳ್ತೀನಿ. ಮೆಂಬರ್ ಆದ್ರೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ಯೇನಪ್ಪ ಅಂತೀನಿ. ಸರ್ ಅಂದ್ರೆ ಅಪ್ಡೇಟ್ ನೋಡ್ತೀನಿ, ಆಮೇಲೆ ಅವ್ರಿಗೆ ಫೋನ್ ಮಾಡಿ ಏನು ಎತ್ತ ಅಂತ ಮಾತಾಡ್ತೀನಿ. ಇದ್ರ ಮೆಂಬರ್ ಅಲ್ಲ ಅಂದ್ರೆ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಯಾಕೆ ಬೇಕು? ಅವ್ರಿಗೆ ಇಲ್ದಿರೋದ್ ನಮ್ಗೆ ಯಾಕ್ರಿ ಬೇಕು? ಅವ್ರಿಗೆ ಇಲ್ದಿರೋದ್ ನನ್ಗೆ ಯಾಕೆ ಬೇಕು? ಹೇಳಿ ಏನ್ ವಿಷಯ ಹೇಳಿ. ಸರ್ ಗೂಡ್ಸ್ ಅಶೋಕ್ ಲೇಲ್ಯಾಂಡ್ ಇದು ಬಾಲಗಂಧರ್ ಫ್ಲೇವರ್ ಐತಲ್ ಸರ್, ಅದ್ರ ಕೆಳಗಡೆ. ಎಲ್ಲಿ? ಬಾಲಗಂಗಾಧರ ಫ್ಲೇವರ್ ಇಲ್ಲಿ ಮಾರ್ಕೆಟ್ ಹತ್ರ ಸರ್. ಫ್ಲೇವರ್ ಕೆಳಗಡೆ ರೈಟ್ ಲೈನ್ ಅಲ್ಲಿ ಇದ್ದೆ ಸರ್, ನಮ್ ತಮ್ಮ ಹೋಗಿದ್ದಾನೆ. ರೈಟ್ ಲೈನ್ ಅಲ್ಲಿ ಇದ್ದಿದ್ದು ಗಾಡಿನ ಅವನು ಲೆಫ್ಟ್ ಇಂದ ಹತ್ರಕ್ಕೆ ಬಂದು ಮಿರರ್ ಟಚ್ ಮಾಡ್ಕೊಂಡು ಹಂಗೆ ಹೋಗಿದ್ದಾನೆ ಸರ್, ಪಾಸ್ ಆಗಿದ್ದಾನೆ. ಮಿರರ್ ಟಚ್ ಮಾಡಿರೋ ಗಾಡಿ ಯಾವ್ದು? ಅಶೋಕ್ ಲೈಲ್ಯಾಂಡ್ ಸರ್. ಅದು ಅಶೋಕ್ ಲೈಲ್ಯಾಂಡ್ ಏನಾ? ಸರ್ ಅದು ನಮ್ ಗಾಡಿ ಕಾರ್ ಸರ್. ನಿಮ್ದು ಕಾರ್? ಯಾವ ಕಾರ್ ನಿಮ್ದು? ಸಡನ್ ಕಾರ್ ಸರ್, ಒಂಡೆ ಅವರ ಸರ್. ಆಯ್ತು, ಅವರ ಕಾರು. ನನ್ ಪ್ರಕಾರ ಅದು ಮಿರರ್ ರೇಟು ಎಲ್ಲ ಜಾಸ್ತಿ ಐತೆ. ಅದೇ ಸರ್. ಈಗ ನೀವು ಅವನು ಗಾಡಿ ನಿಲ್ಲಿಸದೆ ಹೋಗಿರೋದ್ರಿಂದ ನೀವು ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೋಗ್ಬೇಕು. ಲೋಕಲ್ ಸ್ಟೇಷನ್ ಅಲ್ಲಿ ಗಾಡಿ ನಂಬರ್ ಕೊಟ್ರೆ ಅವನ್ ಗಾಡಿ ಸಿಗೋವರ್ಗುನು ನಿಮ್ ಕಾರ್ನ ಸ್ಟೇಷನ್ ಅಲ್ಲಿ ನಿಲ್ಸಿರ್ಬೇಕು. ಅವನ್ ಗಾಡಿ ಸಿಗೋದಕ್ಕೆ 1 ದಿನ ಆಗುತ್ತೋ 2 ದಿನ ಆಗುತ್ತೋ, ಅದು ಪೊಲೀಸ್ನವರು ಅವನ್ನ ಪತ್ತೆ ಹಚ್ಚೋದ್ರ ಮೇಲೆ ಇರುತ್ತೆ. ಆ ಗಾಡಿ ಸಿಗೋವರೆಗೂ ನಿನ್ ಗಾಡಿ ಸ್ಟೇಷನ್ ಅಲ್ಲಿ ಇರ್ಬೇಕಪ್ಪ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ? ಅಯ್ಯೋ 2 ದಿನ ಆಯ್ತದೋ 3 ದಿನ ಆಯ್ತದೋ, ಸುಮ್ನೆ ಸ್ಟೇಷನ್ ಅಲ್ಲಿ ನಿಲ್ಸಿದ್ರೆ ನಮ್ ದುಡಿಮೆಗೆ ವ್ಯರ್ಥ ಆಯ್ತದಲ್ಲಪ್ಪ ಅಂದ್ಬಿಟ್ಟು ಏನ್ ಮಾಡ್ತೀರಾ? ಹಾಳಾಗೋಗ್ಲಿ ಬಿಡಿ ಸರ್ ಅಂತ ಬಂದ್ಬಿಡ್ತೀರಾ. ಅದೇ ಸರ್, ಅವ್ರ ನಂಬರ್ ಕೂಡ ಸಿಕ್ತು ಸರ್. ಈಗ ಸಿಕ್ಕದ ಮೇಲೆ ನೀವು ಫೋನ್ ಮಾಡಕ್ ಹೋಗ್ಬೇಡಿ. ನೀವು ಫೋನ್ ಮಾಡಿದ್ರೆ ದುರಾಂಕರದ ಮಕ್ಕಳು ಮಾತಾಡ್ತಾರೆ. ಸಿಕ್ಕದ ಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಟ್ಟು, ನೋಡಿ ಸರ್ ಹಿಂಗೆಲ್ಲ ಆಗಿದೆ, ಅವ್ರ ನಂಬರ್ ತಗೊಂಡಿದೀನಿ ಅಂತ ಹೇಳಿ ಪೊಲೀಸ್ನವ್ರ ಕೇಳಿ ಫೋನ್ ನಂಬರ್ ಕೊಡಿ. ಪೊಲೀಸ್ನವರು ಅವ್ರ ಭಾಷೆಲ್ಲ ಅವ್ರು ಕರೀತಾರ ಅವ್ರನ್ನ. ಆಗ ಅವನಲ್ಲಿ ಬಂದ ಅಂದ್ರೆ, ನೋಡಿ ಸರ್ ಈ ತರ ಹಿಂಗ್ ಮಾಡಿದಾನೆ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಇದನ್ನ ಕೊಡಿಸ್ಕೊಡಿ ಸರ್ ಅಂತ ಕೇಳಿ. ಪೊಲೀಸ್ನವರು ಅದೇನ್ ಇಬ್ರು ಮಾತಾಡ್ಕೊಳ್ರಪ್ಪ ಅಂತ ಹೇಳ್ತಾರೆ. ಅವನೇನಾದ್ರು ನಿಮ್ಗೆ ಕೊಡ್ಸ್ಕೊಟ್ರೆ ಈಸ್ಕಳಿ, ಇಲ್ಲ ಅಂದ್ರೆ ಆ ಗಾಡಿ ಮೇಲೆ ಕಂಪ್ಲೇಂಟ್ ಮಾಡಿ. ಆಮೇಲೆ ಇನ್ನೊಂದು, ಮಿರರ್ ಹೊಡೆದೋದ್ರೆ, ಬಂಪರ್ ರೇಟ್ ಆದ್ರೆ, ಆಮೇಲೆ ಈ ಟೈ ಲ್ಯಾಂಪ್ಗಳು, ಹೆಡ್ ಲ್ಯಾಂಪ್ಗಳು ಇವೆಲ್ಲ ಹೊಡೆದೋಯ್ತು ಅಂದ್ರೆ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗಲ್ಲ. ಆ ಕ್ಲೈಮ್ ಆಗಿಲ್ಲ ಅಂದಾಗ ನನ್ ಪ್ರಕಾರ ಅವನು ಕಾಂಪ್ರಮೈಸ್ ಬಂದ್ರೆ ಸಂತೋಷ. ಕಾಂಪ್ರಮೈಸ್ ಬರ್ದೆ ಕೇಸ್ ಹಾಕಳಪ್ಪ ಅಂದ್ರೆ ನಿನ್ ಕೇಸ್ ಹಾಕಿದ್ರು ಏನು ಉಪಯೋಗಕ್ಕೆ ಬರಲ್ಲ. ಅದೇ ತೊಂದ್ರೆ ಸರ್. ಈಗ ಹೇಳ್ಬಿಡಿ, ಎಲ್ಲಾ ತರ ಹೇಳ್ಬಿಟ್ಟಿದೀನಿ. ಈಗ ನಿನ್ ಡಿಸಿಷನ್ ಏನು ಅಂತ ಹೇಳ್ಬಿಟ್ರೆ ನಿಂಗೆ ಕ್ಲಾರಿಟಿ ಹೇಳ್ಬಿಡ್ತೀನಿ ನಾನು.
ಈಗ ಕಂಪ್ಲೇಂಟ್ ಕೊಡೋದೇನ್ ಬೇಡ ಸರ್, ಮಾತಾಡಿದ್ರೆ ಸಾಕು ಸರ್ ಅವ್ರ ಹತ್ರ. ಈಗ ಅವ್ರು ಮಾತಾಡ್ಬೇಕು ಕೊಟ್ರೆ- ಅಂದ್ರೂನು ಪೊಲೀಸ್ನವ್ರೆ ಅವನ್ನ ಫೋನ್ ಮಾಡಿ ಕರೆಸ್ಬೇಕು. ಹಾ ಸರ್. ಈಗ ನೀನ್ ಮಾತಾಡಿದ್ರೆ ಅವನ್ಗೂ ನಿಮ್ಗೂ ಮಾತು ನಡೀತದೆ, ನನ್ಗೆ ಹಂಗ್ ಬೈದ ಹಿಂಗ್ ಬೈದ ಅಂತ, ಅದು ಬೇರೆ ಸಮಸ್ಯೆ. ಅದು ಕರೆಕ್ಟ್. ಬೇಡ, ಪೊಲೀಸ್ನವ್ರಿಗೆ ನಂಬರ್ ಕೊಟ್ಬಿಟ್ಟು ಹಾ ದಯವಿಟ್ಟು ಅವನ್ನ ಕರೆಸಿ ನನ್ಗೆ ಇದು ನ್ಯಾಯ ಕೊಡಿಸ್ಕೊಡಿ ಸರ್ ಅಂತ ಕೇಳಿ. ಓಕೆ. ಪೊಲೀಸವ್ರು ಏನಾದ್ರು ಅವನ್ನ ಫೋನ್ ಮಾಡಿ ಕರೆದ್ರೆ ಬಂದಾಗ ಹ್ಮ್ ಅವನ ಹತ್ರ ಮಾತಾಡಿ, ನೋಡಪ್ಪ ನನ್ ಸ್ಥಾನದಲ್ಲಿ ನೀನಿದ್ರು ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊ, ನಾನು ಎಲ್ಲೊಬ್ಬ ಡ್ರೈವರ್, ನೋಡಿ ಈ ಮಿರರ್ ಒಡೆದೋಗೈತೆ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಹಾ ಸರ್. ದಯವಿಟ್ಟು ನನಗೆ ಈ ಅಮೌಂಟ್ ಕೊಡು, ನಾನು ರೆಡಿ ಮಾಡ್ಸ್ಕೊತೀನಿ, ಇಲ್ಲ ನೀನೇ ಬಂದು ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಡು. ಓಕೆ ಸರ್. ಈ ರೀತಿಲೇ ಕೇಳ್ಬೇಕು. ಓಕೆ ಸರ್, ಅರ್ಥ ಆಯ್ತು. ಅದ್ ಮಾಡ್ಕೊಳ್ಳಿ. ಇದ್ ನೋಡಿ, ಇದೆಲ್ಲ ಯಾಕೆ ಹೇಳ್ತೀವಿ ಗೊತ್ತಾ? ಹಾ ನೀವು ಸರ್. ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನನಗೆ ಫೋನೇ ಮಾಡ್ತಾ ಇರ್ಲಿಲ್ಲ. ಓಕೆ ಸರ್. ಅಲ್ಲೇ ಡ್ರೈವರ್ಗಳು ಹೇಳ್ಬಿಟ್ಟಿರೋರು, ಅಣ್ಣ ಹಿಂಗೆಲ್ಲ ಹಿಂಗ್ ಮಾಡ್ಕೊಳ್ಳೋಣ ಅಂತ. ಹ್ಮ್ ಓಕೆ ಸರ್, ಹಂಗೆ ಮಾಡ್ತೀನಿ. ಇವಾಗ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗಿ ನಿಯರ್ ಬೈ ಅಲ್ಲ, ನಿಮ್ ಘಟನೆ ಎಲ್ಲಿ ನಡೀತು ಆ ಘಟನಾ ನಡೆದಿರುವಂತಹ ಸ್ಥಳದ ಪೊಲೀಸ್ ಸ್ಟೇಷನ್. ಓಕೆ ಸರ್. ಕೇರ್ ಮಾರ್ಕೆಟ್ ಹತ್ರ ಹೋಗಲ್ಲ ಸರ್? KR ಮಾರ್ಕೆಟ್ ಅಂದ್ರೆ ಒಂದು ಕಲಾಸಿಪಳ್ಳಿ ಬರ್ಬೋದು, ಇಲ್ಲ ಅಂದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಬರ್ಬೋದು. ಯಾವ ಲಿಮಿಟ್ ಬರುತ್ತೋ ನೋಡ್ಕೊಳ್ಬೇಕು ನೀವು. ಓಕೆ ಸರ್. ಅಲ್ಲಿ ನೋಡ್ ಕೇಳಿ ಫಸ್ಟ್, ಅಲ್ಲಿ ಲೋಕಲ್ ಅಲ್ಲಿ ಇದು ಯಾವ ಲಿಮಿಟ್, ಅಲ್ಲಿ ಪೊಲೀಸರು ಇರ್ತಾರ ಸರ್ಕಲ್ ಗಳಲ್ಲಿ, ಅಣ್ಣ ಇದು ಯಾವ ಲಿಮಿಟ್ ಬರ್ತದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಸರಿ ಸರ್. ಇನ್ನೇನು ಡೌಟ್ ಇದೆಯಾ? ಇಲ್ಲ ಸರ್, ಡೌಟ್ ಇಲ್ಲ. ಆಯ್ತು, ಓಕೆ, ಥ್ಯಾಂಕ್ಸ್ ಸರ್.